ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕಿದ್ರೇ ಉಂಡೆಗಳನ್ನು ಮಾಡಬೇಕು, ಸ್ವೀಟ್ಗಳನ್ನು ಮಾಡಬೇಕಂತೇನಿಲ್ಲ. ಖಂಡಿತವಾಗ್ಲೂ ಕೆಲವೊಂದು ಸೀಕ್ರೆಟ್ ಟಿಪ್ಸ್ಗಳಿರುತ್ತೆ. ಆ ಟಿಪ್ಸ್ಗಳಿಂದನೂ ಕೂಡ ನೀವು ತುಂಬಾ ಹೆಲ್ದಿಯಾಗಿ, ತುಂಬ ಸ್ವೀಟಾಗಿ, ಕಲರ್ಫುಲ್ಲಿಯಾಗಿ ನೀವು ಉಂಡೆಗಳನ್ನು ಮಾಡ್ಬೋದು. ಬನ್ನಿ ನೋಡೋಣ ಸ್ನೇಹಿತರೆ. ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಉಂಡೆಗಳನ್ನು ನಾನಾ ರೀತಿ ರೆಸಿಪೀಸ್ಗಳಲ್ಲಿ ಮಾಡ್ತೀವಿ. ಸ್ವೀಟ್ನ ಮಾಡ್ತೀವಿ, ಬರ್ಫಿನ ಮಾಡ್ತೀವಿ. ಸ್ವೀಟ್ನ ಮಾಡಿದಾಗ ಕೆಲವೊಂದು ಸಲ ನಾವು ಫುಡ್ ಕಲರ್ ಹಾಕೋ ಅನಿವಾರ್ಯ ಇರುತ್ತೆ, ಕೆಲವೊಂದು ಸಲ ನಾವು ಅನಿವಾರ್ಯ ಇಲ್ಲದೇ ಇದ್ದರೂ ಕೂಡ ಹಾಕ್ತೀವಿ. ಬಟ್ ಆ ಥರ ಹಾಕೋದು ಬೇಡ. ಇವತ್ತು ನಾನು ತುಂಬಾ ಹೆಲ್ದಿಯಾಗಿ ಬೀಟ್ರೋಟ್ ಉಂಡೆನ ಮಾಡ್ತಾಯಿದ್ದೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಕೊಬ್ಬರಿಯನ್ನು ಚೆನ್ನಾಗಿ ತುರಿದುಕೊಂಡಿದ್ದೀನಿ. ನೀವು ಬೇಕಿದ್ರೆ ಫ್ರೆಶ್ ಕೊಕೊನಟ್ ಪೌಡರ್ ಇರುತ್ತಲ್ವ, ಅದನ್ನು ಕೂಡ ತೊಗೊಳ್ಬೋದು. ಟೈಮ್ ಇಲ್ಲ ಅನ್ನೋರು, ಖಂಡಿತವಾಗ್ಲೂ ಸಮಯ ಇದ್ದರೆ ಈ ಥರ ಸ್ವಲ್ಪ ಚೆನ್ನಾಗಿ ತುರಿದುಕೊಂಡು ನಾನೀಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುರಿದುಕೊಂಡು ಹಾಕ್ಕೊಳ್ಳೋದ್ರಿಂದ ಕೊಬ್ಬರಿ ತುಂಬ ಚೆನ್ನಾಗಿ ಬರುತ್ತೆ. ಡೈರೆಕ್ಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ಕಿಂತ ಈ ಥರ ಕೊಬ್ಬರಿನ ತುರಿದುಕೊಂಡು ಕೂಡ ನೀವು ಹಾಕ್ಕೊಳ್ಬೋದು, ಅಥವಾ ತುರಿದುಕೊಂಡಿರುವಂಥ ಕೊಬ್ಬರಿನ ಡೈರೆಕ್ಟಾಗಿ ನೀವು ಉಂಡೆಗೂ ಕೂಡ ತೊಗೊಳ್ಬೋದು. ನಾನೇನು ಮಾಡಿದ್ದೀನಿ ಅಂದರೆ ಕೊಬ್ಬರಿನ ಚೆನ್ನಾಗಿ ತುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ಪೌಡರ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಈ ಥರ ಸಣ್ಣದಾಗಿ ಪೌಡರ್ನ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ನೀವು ಬೇಕಿದ್ರೆ ಮೇಲಿರುವಂಥದ್ದೇನು ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಕೊಬ್ಬರಿ ಮೇಲಿರೋದು, ಅದನ್ನು ಕೂಡ ತೆಗಿಬೋದು. ತೆಗೆದೇನು ಹಾಕ್ತೆ ಕೂಡ ಮಾಡ್ಬೋದು. ನೋಡಿ, ಇದು ಚೆನ್ನಾಗಿ ಎಲ್ಲದನ್ನು ಪೌಡರ್ನ ಮಾಡಿಕೊಂಡು ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಳ್ಳಂದರೆ ಪ್ಯಾನ್ ತೊಗೊಳ್ಳಿ. ಪ್ಯಾನ್ಗೆ ನಾನೀಗ ಅಳತೆ ಪ್ರಕಾರ ಅಂದರೆ ಈಗ ಮೆಜರ್ಮೆಂಟ್ ಪ್ರಕಾರ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ತೊಗೊಂಡಿರೋಂಥ 2 ಕಪ್ ಆಗುವಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಕೊಬ್ಬರಿಯಲ್ಲಿ ಚೆನ್ನಾಗಿ ತುಪ್ಪವನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಅಷ್ಟೊತ್ತಿಗೆ ನಾನೇನು ಮಾಡಿದ್ದೀನಿ ಅಂದರೆ 2 ಕಪ್ ಆಗುವಷ್ಟು ಕೊಬ್ಬರಿ ಪುಡಿಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಗೂ 1/4 ಕಪ್ ಆಗುವಷ್ಟು ಗೋಡಂಬಿಯನ್ನು ತೊಗೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನೀವು ಗೋಡಂಬಿಯನ್ನು ಮಿಸ್ ಮಾಡದೆ ಹಾಕಿ. ತುಂಬಾ ಹೆಲ್ದಿಯಾಗೂ ಟೇಸ್ಟಾಗಿ ಕೂಡ ಬರುತ್ತೆ. ಇದನ್ನೆಲ್ಲ ಸಣ್ಣದಾಗಿ ನೀವು ಪೌಡರ್ನ ಮಾಡ್ಕೊಂಡು ಬರಬೇಕು. ನಾರ್ಮಲಾಗಿ ನೀವು ಶುಗರ್ ಪೌಡರ್ ಯಾವ ಥರ ಮಾಡ್ತೀರೋ ಸೇಮ್ ನಮಗೆ ಗೋಡಂಬಿ ಪೀಸ್ ಥರ ಆಗಬಾರ್ದು, ಪೌಡರ್ ಥರ ಆಗಬೇಕು. ಸಕ್ಕರೆ ಜೊತೆ ಗೋಡಂಬಿ ಮಿಶ್ರಣ ಮಾಡಿದಾಗ ಅದು ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು, ಈಗ ಸಣ್ಣದಾಗಿ ನಾನು ಹಿಟ್ಟು ಥರ ಪೌಡರ್ನ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟಾದರೆ ಸಾಕು. ನೀವು ಬೇಕಿದ್ರೆ ಪಾಕ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು, ಬಟ್ ಅದು ತುಂಬ ಸಮಯ ಹಿಡಿಯುತ್ತೆ. ಇದು ಕ್ವಿಕ್ಕಾಗಿ ಮಾಡ್ಬೋದು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ನೋಡಿ, ಯಾವುದೇ ರೀತಿ ನನಗೆ ಗೋಡಂಬಿ ಪೀಸಸ್ ಕಾಣ್ತಾ ಇಲ್ಲ. ನಿಮಗೇನಾದರೂ ಸಣ್ಣದಾಗಿ ಅನಿಸಿಲ್ಲ ಅಂದರೆ ನೀವು ಜರಡಿ ಇಟ್ಕೊಂಡು ಕೂಡ ತೊಗೊಳ್ಬೋದು. ನೋಡಿ, ಈಗ ನಾನು ಬೀಟ್ರೋಟ್ನ ತೊಗೊಂಡಿದ್ದೀನಿ. ಫುಡ್ ಕಲರೇ ಹಾಕಿದರೆ ಉಂಡೆ ಕಲರ್ ಬರುತ್ತೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ ಸ್ನೇಹಿತರೆ. ಈ ಥರ ನಾನು ಅರ್ಧ ಬೀಟ್ರೋಟನ್ನು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಕ್ಕರೆ ಏನು ಹಾಕಿರ್ತೀವಲ್ವ ಅದೇ ಮಿಕ್ಸಿ ಜಾರ್ಗೆ 1/4 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಸೂಪರ್ ಡೂಪರ್ ಅಂತ ನೀವೇ ಕಮೆಂಟ್ಸ್ ಮಾಡ್ತೀರಾ. ಅದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ನಾನೀಗ ಇನ್ನೂ ಗ್ಯಾಸ್ ಆನ್ ಮಾಡ್ಕೊಂಡಿದ್ದಿಲ್ಲ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆಲ್ಲ ರುಬ್ಕೊಂಡಾದ್ಮೇಲೆ ಆನ್ ಮಾಡ್ಕೊಳ್ಳೋಣ ಅಂತೇಳಿ ಇನ್ನೂ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಕೊಬ್ಬರಿಯನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಏನಾದರೂ ಕೊಬ್ಬರಿ ಉಂಡೆಯನ್ನು ಮಾಡ್ಕೊಳ್ತೀವಿ ಅಂದರೆ ಕೊಬ್ಬರಿಯನ್ನು ಚೆನ್ನಾಗಿ ನೀವು ಸಾಧ್ಯದಷ್ಟು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಕೂಡ ನೀವು ಫ್ರೈ ಮಾಡ್ಬೋದು. ಬಟ್ ನಾನಿಲ್ಲಿ ಜಸ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಕೈ ಆಡ್ತಾನೆ ಇರಬೇಕು. ಎಲ್ಲ ತುಪ್ಪನೂ ಕೊಬ್ಬರಿ ಜೊತೆ ಚೆನ್ನಾಗಿ ಬೆರಕೆ ಆಗಬೇಕು. ನೀವು ನೋಡ್ತಿರ್ಬೋದು, ಒಂದು 3ರಿಂದ 4 ನಿಮಿಷ ನಾನು ಕಂಪ್ಲೀಟಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಸ್ವಲ್ಪ ನಮಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ಮೆಲ್ ಕೂಡ ಬರುತ್ತೆ. ಅಂದರೆ ತುಪ್ಪ ಎಲ್ಲ ಚೆನ್ನಾಗಿ ರಿಲೀಸ್ ಆಗೋ ತನಕ ನೀವು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವೇನಾದರೂ ರೆಸಿಪೀಸ್ನ ಮಾಡಬೇಕಂದ್ರೆ ಈ ಮಸ್ಟ್ ಟ್ರೈ ಈ ಉಂಡೆ ಅಂತಲೇ ಹೇಳ್ಬೋದು. ನಾನೀಗ ಇದಕ್ಕೆ ಆಲಿವ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ಕೊಬ್ಬರಿ ಪುಡಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು, ಅಂದರೆ ಸ್ವಲ್ಪ ದೊಡ್ಡ ಸ್ಪೂನಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಲಿವ್ ಪೌಡರನ್ನು ತೊಗೊಂಡಿದ್ದೀನಿ. ಆಲಿವ್ ಪೌಡರನ್ನು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಉಂಡೆ ಕಟ್ಟುವಾಗ ಅದು ಉದುರು ಥರ ಆಗೋದಿಲ್ಲ, ಪರ್ಫೆಕ್ಟಾಗಿ ಉಂಡೆ ಹದಕ್ಕೆ ಬರುತ್ತೆ. ಬರೀ ನಾರ್ಮಲಾಗಿ ಕೊಬ್ಬರಿ ಉಂಡೆ ಆದರೆ ಸ್ವಲ್ಪ ಅಳ್ಕೊಂಬಿಡುತ್ತೆ, ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಜಸ್ಟ್ ನೀವು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಲಿವ್ ಪೌಡರನ್ನು ಹಾಕೋದ್ರಿಂದ ಉಂಡೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ, ಬೇಗ ಉಂಡೆ ಹದಕ್ಕೂ ಕೂಡ ಬರುತ್ತೆ. ಆಲಿವ್ ಪೌಡರನ್ನು ಹಾಕಿದ ತಕ್ಷಣ ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಆಲಿವ್ ಪೌಡರ್ ಚೆನ್ನಾಗಿ ಕೊಬ್ಬರಿ ಜೊತೆ ಬೆರಕೆ ಆಗಬೇಕು. ಈಗ ನಾನೇನು ಮಾಡಿದ್ದೀನಿ ಅಂದರೆ
1/4 ಕಪ್ಗಿಂತ ಸ್ವಲ್ಪ ಕಡಿಮೆನೇ ಹಾಲು ತೊಗೊಳ್ಬೇಕು. ಕಾಯಿಸಿ ಆರಿಸಿರುವಂಥ ಹಾಲಾಗಿರಬೇಕು. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿದ್ರೆ ಸಾಕು. ಸೊ ನೋಡಿ, ನೀವು ಮೊದಲಿಗೆ ಜಾಸ್ತಿಯನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪನೇ, ಕನಿಷ್ಠ ಅಂದರೆ ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಾದರೆ ಸಾಕು ಸ್ನೇಹಿತರೆ. ಜಾಸ್ತಿ ಹಾಲನ್ನು ನೀವು ಒಂದೇ ಸಮನೆ ಹಾಕ್ಕೊಳ್ಬೇಡಿ. ಯಾಕೆ ಅಂದರೆ ನಾವು ಕಲರ್ಗಾಗಿ ಬೀಟ್ರೋಟನ್ನು ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ವ, ಅದನ್ನು ಕೂಡ ಹಾಕ್ಕೊಳ್ಬೇಕು. ನೀವು ಒಂದೇ ಸಮನೆ ಜಾಸ್ತಿ ಹಾಲು ಹಾಕೋದು ಬೇಡ. ನಾನು ಕನಿಷ್ಠ ಅಂದರೆ 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಾದರೆ ಸಾಕು. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಹಾಕಿ ಸ್ವಲ್ಪ ಒಂದು 2 ನಿಮಿಷ ನೀವು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ನೋಡಿ, ಈಗ ನಾರ್ಮಲಾಗಿ ಸ್ವಲ್ಪ ಉಂಡೆ ಹದಕ್ಕೂ ಕೂಡ ಬರ್ತಾ ಇದೆ. ಒಂದೇ ಸಮನೆ ನೀವು ಹಾಲನ್ನು ಖಂಡಿತವಾಗ್ಲೂ ಹಾಕ್ಕೊಳ್ಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಸೈಡಲ್ಲಿಡಿ. ನಾನೀಗ ಏನು ಬೀಟ್ರೋಟ್ ಹಾಗೂ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀನಿ, ಗ್ರೈಂಡ್ ಮಾಡ್ಕೊಂಡಿರ್ತೀನಲ್ವ, ಅದನ್ನು ನಾನೀಗ ಜರಡಿ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಹಾಲು ಹಾಕುವಾಗ ಸ್ವಲ್ಪ ಕೆನೆ ಬೇರೆ ಬಿದ್ದುಬಿಟ್ಟಿತ್ತು. ಆ ಕಾರಣಕ್ಕಾಗಿ ನಾನು ಈ ಥರ ಸ್ವಲ್ಪ ಜರಡಿ ಇಟ್ಕೊತೀನಿ. ಬಿಳಿ ಹಾಲಿನ ಕೆನೆ ಕಣಗಳು ಕೂಡ ಬಂದಿದೆ. ಈ ಥರ ನೀವು ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಅದು ಬೀಟ್ರೋಟ್ದು ಸಿಪ್ಪೆ ಥರ ಬಂದುಬಿಡುತ್ತೆ. ಉಂಡೆ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆ ಕಾರಣಕ್ಕಾಗಿ ನೋಡಿ, ಒಂದು ಅರ್ಧ ಬೌಲ್ ಆಗುವಷ್ಟು ನನಗೆ ಬೀಟ್ರೋಟ್ ಜ್ಯೂಸ್ ಕೂಡ ರೆಡಿಯಾಗಿದೆ. ಒಂದೇ ಸಮನೆ ಹಾಕ್ಕೊಳ್ಬೇಡಿ, ಸ್ವಲ್ಪನೇ ನಾವೇನು ಕೊಬ್ಬರಿಯನ್ನು ರೋಸ್ಟ್ ಮಾಡ್ಕೊಳ್ತಿರ್ತೀವಲ್ವ, ಅದ್ರ ಜೊತೆ ಇದಕ್ಕೆ ಹಾಕ್ಕೊಳ್ಬೇಕು. ಖಂಡಿತವಾಗ್ಲೂ ಸ್ನೇಹಿತರೆ, ಫುಡ್ ಕಲರ್ ಹಾಕೋ ಅನಿವಾರ್ಯತೆ ಇದ್ದಾಗ ಮಾತ್ರ ಹಾಕ್ಕೊಳ್ಬೇಕು. ಎಲ್ಲದಕ್ಕೂ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇಲ್ಲ. ನಾವು ಮಾಡೋ ಅಡುಗೆಯಲ್ಲಿ ನಾವು ಮಾಡೋ ವಿಧಾನದಲ್ಲೂ ಕೂಡ ಇರುತ್ತೆ. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಈ ಬೀಟ್ರೋಟ್ ಜ್ಯೂಸನ್ನ ಈಗ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಇದ್ರ ಟೇಸ್ಟ್ ಅಂತೂ ನಿಜವಾಗ್ಲೂ ಮರೆಯೋದಿಲ್ಲ. ಮಕ್ಕಳು ಒಂದು ತಿನ್ನೋರು 4 ಪೀಸ್ ಉಂಡೆಯನ್ನು ತಿಂದು ಖಾಲಿ ಮಾಡಿಬಿಡ್ತಾರೆ. ಇದು ಬೀಟ್ರೋಟು ಜ್ಯೂಸ್ದು ಕಲರ್ ಅಂತ ಯಾರ ಕೈಲೂ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಇವರು ಫುಡ್ ಕಲರ್ ಹಾಕಿನೇ ಮಾಡಿದ್ದಾರೆ ಅಂದ್ಕೊಂಡ್ಬಿಡ್ತಾರೆ. ಖಂಡಿತವಾಗ್ಲೂ ಇಲ್ಲ. ಈ ಬೀಟ್ರೋಟಿಂದನೂ ಈ ಥರ ಉಂಡೆ ಕೂಡ ನೀವು ಮನೇಲಿ ತುಂಬ ಸುಲಭವಾಗಿ ಮಾಡ್ಬೋದು. ಯಾವುದೇ ರೀತಿ ದುಬಾರಿ ಬೆಲೆ ಡ್ರೈ ಫ್ರೂಟ್ಸ್ ಕೂಡ ಬೇಡ. ನಮಗೆ ಸಿಂಪಲ್ಲಾಗಿ ಕೊಬ್ಬರಿ ಹಾಗೂ ಬೀಟ್ರೋಟ್ ಇದ್ದರೆ ಸಾಕು. ಸೂಪರ್ ಡೂಪರಾಗಿ ತುಂಬಾ ಹೆಲ್ದಿಯಾಗಿ ಈ ಉಂಡೆನ ಮಾಡ್ಬೋದು. ಈ ವಿಂಟರ್ ಸೀಸನ್ಗಾಗಲಿ, ಗಣೇಶ ಚತುರ್ಥಿಗಾಗಲಿ, ಯಾವುದೇ ಫೆಸ್ಟಿವಲ್ಸಿಗಾಗಲಿ ಮಕ್ಕಳಿಗೆ ಸಿಹಿ ತಿನ್ನಬೇಕು ಅಂದ್ಕೊಂಡಾಗ ಈ ಥರ ಉಂಡೆಗಳನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ನೋಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್, ಅಂದರೆ ನಾನೇನು ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡಿರ್ತಿದ್ನಲ್ಲ, ಸ್ವಲ್ಪನೇ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಕ್ಕರೆ ಹಾಗೂ ಗೋಡಂಬಿ ಪೌಡರನ್ನು ಹಾಕಿರ್ತೀವಲ್ವ, ಅದನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಗ್ಯಾಸ್ ಆನಲ್ಲಿರುವಾಗಲೇ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಸಕ್ಕರೆ ಪೌಡರ್ ಸ್ವಲ್ಪ ಕೆಲವೊಂದು ಸಲ ನೀರು ಬಿಡುತ್ತೆ ಕೊಬ್ಬರಿ ಜೊತೆ ಮಿಶ್ರಣ ಮಾಡಿದಾಗ. ಗ್ಯಾಸ್ ಆನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಏನಾಗ್ಬಿಡುತ್ತೆ, ನೀರಿನ ಅಂಶ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಕೊಬ್ಬರಿ. ಆ ಕಾರಣಕ್ಕಾಗಿ ನೀವು ಚೆನ್ನಾಗಿ ನೋಡ್ತಿರ್ಬೋದು, ನಾನು ಮಿಕ್ಸ್ ಮಾಡ್ತಾ ನಿಧಾನವಾಗಿ ಅದು ಸಕ್ಕರೆ ಪೌಡರ್ ನೀರು ಬಿಡುತ್ತೆ. ಒಂದು 2ರಿಂದ 3 ನಿಮಿಷ ಸಕ್ಕರೆ ಪೌಡರನ್ನು ಹಾಕಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಅದು ಬಿಸಿ ತಾಪಕ್ಕೆ ಕೊಬ್ಬರಿ ಎಲ್ಲ ನೀರಿನ ಅಂಶ ಹೀರ್ಕೊಂಡ್ಬಿಡುತ್ತೆ. ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಹಾಕಿದ ಉಂಡೆ ಥರನೇ ಕಾಣಿಸ್ತಿದೆ. ಮತ್ತು ಬೀಟ್ರೋಟಿಂದ ಹಾಕಿದ್ದಾರೆ ಅಂತ ಖಂಡಿತವಾಗ್ಲೂ ಕಂಡುಹಿಡಿಯೋಕ್ಕಾಗೋದಿಲ್ಲ. ತುಂಬಾ ಹೆಲ್ದಿಯಾಗಿರುತ್ತೆ. ಈಗ ನೋಡಿ, ಫೈನಲಾಗಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿ, ನೀವು ನೋಡ್ತಿರ್ಬೋದು. ನೀವು ಹಲ್ವಾ ಥರನೂ ತಿನ್ಬೋದು ಅಥವಾ ಉಂಡೆ ಮಾಡ್ಬೋದು, ಬರ್ಫಿ ಮಾಡ್ಬೋದು. ನಿಮ್ಗೆ ಯಾವುದು ಇಷ್ಟ ಅನಿಸುತ್ತೋ, ಯಾವುದು ತುಂಬ ಸುಲಭ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ನನಗೆ ಬರ್ಫಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನಿಸ್ಬೋದು ಸ್ನೇಹಿತರೆ. ಆ ಕಾರಣಕ್ಕಾಗಿ ನಾನು ತುಂಬ ಕ್ವಿಕ್ಕಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ಗ್ಯಾಸಿಂದ ಇಳಿದ ತಕ್ಷಣ ಈಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ನಾನೀಗ ಉಂಡೆ ಕಟ್ಟಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಉಂಡೆ ಬೇಡ ಅನ್ನೋರು ಟ್ರೈಗೆ ಹಾಕಿ ಸೆಟ್ ಮಾಡಿಕೊಂಡು ಬರ್ಫಿ ಕೂಡ ಮಾಡ್ಕೊಳ್ಬೋದು. ಬಟ್ ಉಂಡೆಗಳು ತುಂಬಾ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ. ಕಲರ್ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಬರ್ಫಿಗಿಂತಲೂ ಈ ಥರ ಉಂಡೆನ ಮಾಡೋದು ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು. ಇದು ಕೈಗೆ ಮುಟ್ಟುವಷ್ಟು ಬಿಸಿ ಇರುವಾಗಲೇ ನೀವು ಏನು ಮಾಡ್ತೀರಾ ಅಂದರೆ ಉಂಡೆಗಳನ್ನು ಕಟ್ಟಲಿಕ್ಕೆ ರೆಡಿ ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಕೊಂಡು ಈ ಥರ ಉಂಡೆ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನು ಮಾಡ್ಬೋದು. ಖಂಡಿತವಾಗ್ಲೂ ಸ್ನೇಹಿತರೆ, ಯಾವುದೇ ಫೆಸ್ಟಿವಲ್ಸ್ಗಳಲ್ಲಾಗಲಿ ಅಥವಾ ಮನೆಗೆ ಗೆಸ್ಟ್ಗಳು ಬಂದಾಗ, ನೀವೇನಾದರೂ ಹೊರಗಡೆ ಟ್ರಿಪ್ ಹೋದಾಗ ಮಕ್ಕಳಿಗೆ ಸಿಹಿ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಉಂಡೆಗಳನ್ನು ನೀವು ತುಂಬಾ ಸುಲಭವಾಗಿ ಮಾಡ್ಬೋದು. ಹೊರಗಡೆ ಅಂಗಡಿಗೆ ಹೋಗಿ ನಾನಾ ರೀತಿ ಐಟಮ್ಸ್ ತಂದು ಮಾಡಬೇಕಂತೇನಿಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಕೂಡ ಕೊಬ್ಬರಿ ಅವೈಲೇಬಲ್ ಇರುತ್ತೆ. ಎಲ್ಲದ್ರೂ ತಂದು ಮಾಡಬೇಕಂತ ಅವಶ್ಯಕತೆ ಇಲ್ಲ. ದುಬಾರಿ ಬೆಲೆ ಡ್ರೈ ಫ್ರೂಟ್ಸ್ ಕೂಡ ತರೋ ನೆಸೆಸಿಟಿ ಇಲ್ಲ. ಸಿಂಪಲ್ಲಾಗಿ ನಮಗೆ ಕೊಬ್ಬರಿ ಹಾಗೂ ಬೀಟ್ರೋಟ್ ಇದ್ದರೆ ಸಾಕು. ಸೂಪರ್ ಡೂಪರಾಗಿ ತುಂಬ ಹೆಲ್ದಿ
ಆ್ಯಂಡ್ ಟೇಸ್ಟಿಯಾಗಿ ಈ ಕೊಬ್ಬರಿ ಉಂಡೆ ಕೂಡ ನೀವು ಮಾಡ್ಬೋದು. ನೀವೇನಾದರೂ ಒಂದ್ಸಲ ಟ್ರೈ ಮಾಡಿದರೆ ಇದು ಟೇಸ್ಟ್ ಅಂತೂ ತುಂಬ ಅಲ್ಟಿಮೇಟ್, ಖಂಡಿತವಾಗ್ಲೂ ಮರೆಯೋಲ್ಲ. ನೀವೇ ನನಗೆ ಕಮೆಂಟ್ಸ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಉಂಡೆ ಅಂತ. ನೋಡಿ ಫೈನಲ್ ಈ ಥರ ಉಂಡೆಗಳು ಎಷ್ಟು ಶೈನಿಂಗ್ ಆಗಿ ಉಂಡೆಗಳು ಕಾಣ್ತಾ ಇದೆ. ನೋಡಿದರೆ ಸಾಕು ಯಾವಾಗ ತಿಂದ್ಬಿಡ್ತೀನೋ ಯಾವಾಗಪ್ಪ ನೋಡಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಉಂಡೆಗಳನ್ನು ಮಾಡ್ಬೋದು. ನಮ್ಮಮ್ಮ ಕೂಡ ಉಂಡೆಗಳನ್ನು ನನ್ನ ಜೊತೆ ಕೈ ಜೋಡಿಸಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ನೀವು ನೋಡ್ತಿರ್ಬೋದು ಇದೇ ರೀತಿ ನಾನು ತುಂಬ ಟೇಸ್ಟಿಯಾಗಿ ಉಂಡೆಗಳನ್ನು ಮಾಡಿದೆ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನೀಗ ಏನು ಮಾಡಿದ್ದೇನೆ ಅಂದರೆ ಎಲ್ಲ ಉಂಡೆನ ರೆಡಿ ಮಾಡಿಕೊಂಡು ಫೈನಲ್ ಆಗಿ ಒಂದು ಪೌಡರ್ದು ಅಂದರೆ ಒಂದು 10 ರೂಪೀಸ್ದು ಪೌಡರ್ ತರಿಸಿದೆ, ಫ್ರೆಶ್ ಕೊಕೊನಟ್ ಪೌಡರ್. ನಾನು ಅಂಗಡಿಯಿಂದ ತರಿಸೋದು ತೀರಾ ಕಡಿಮೆ, ಜಸ್ಟ್ ಇದು ಕೋಟಿಂಗ್ ಮಾಡಲಿಕ್ಕೆ ಮಾತ್ರ ನಾನು ಈ ಪೌಡರನ್ನು ತರಿಸಿದ್ದೆ. ನನಗೆ ಪೌಡರ್ ಮಾಡ್ಕೊಳ್ಳುವಷ್ಟು ಟೈಮ್ ಇದ್ದಿಲ್ಲ, ಆ ಕಾರಣಕ್ಕಾಗಿ ನಾನು ಒಂದು ಪೌಡರ್ ಪ್ಯಾಕೆಟ್ ತರಿಸಿದ್ದೆ. ಈ ಥರದನ್ನು ನಾವು ಚೆನ್ನಾಗಿ ಮಾಡಿರೋಂಥ ಉಂಡೆಗೆ ಈ ಥರ ಕೋಟಿಂಗ್ ಮಾಡ್ತಾ ಬನ್ನಿ. ಕೋಟಿಂಗ್ ಮಾಡಿದಾಗ ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೀವು ಖಂಡಿತವಾಗ್ಲೂ ಹೊರಗಡೆ ಅಂಗಡಿಗಳಲ್ಲಿ ಈ ಥರ ಕೊಕೊನಟ್ ಪೌಡರ್ನ ಫ್ರೆಶ್ ಕೊಕೊನಟ್ ಪೌಡರ್ ತಂದು ಉಂಡೆಗಳನ್ನು ಮಾಡಬೇಡಿ. ಕೆಲವೊಂದು ಸಲ ಪೌಡರ್ ತುಂಬ ಸ್ಮೆಲ್ಲಾಗಿರುತ್ತೆ, ಕೆಲವೊಂದು ಸಲ ಪೌಡರ್ ಕೂಡ ಸರಿ ಇರೋದಿಲ್ಲ. ಸಾಧ್ಯ ಆದಷ್ಟು ನೀವು ಈ ಥರ ಫ್ರೆಶ್ ಕೊಕೊನಟ್ ಪೌಡರ್ನ ಸಮಯ ಹಿಡಿದ್ರೂ ಪರವಾಗಿಲ್ಲ ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡಿ. ನಾನು ಜಸ್ಟ್ ಕೋಟಿಂಗ್ ಮಾಡಲಿಕ್ಕೆ ಮಾತ್ರ ತರಿಸಿದ್ದೆ, ನನಗೆ ಹೇಳಿದ್ನಲ್ವ ಟೈಮಿಂಗ್ ಇದ್ದಿಲ್ಲ, ಆ ಕಾರಣಕ್ಕಾಗಿ ಒಂದು 10 ರೂಪೀಸ್ ಪ್ಯಾಕೆಟ್ ತರಿಸಿದ್ದೆ. ಅದರಲ್ಲೇ ನಾನು ಚೆನ್ನಾಗಿ ಈ ಥರ ಉಂಡೆಗೆ ಕೋಟಿಂಗ್ ಮಾಡಿದಾಗ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ನೋಡಿದ ತಕ್ಷಣ ತಿನ್ನಬೇಕು ಅನಿಸ್ಬೇಕು, ಆ ಥರ ಅಟ್ರಾಕ್ಟಿವ್ ಆಗಿ ಉಂಡೆಗಳನ್ನು ಕೂಡ ಮಾಡ್ಬೋದು. ಫೈನಲ್ ಆಗಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ಸಹ ನಾನು ಈ ಥರ ನಿಧಾನವಾಗಿ ಕೋಟಿಂಗ್ ಮಾಡ್ತಾ ಬಂದೆ. ತೀರಾ ಕೋಟಿಂಗ್ ಮಾಡಬೇಡಿ, ನಾರ್ಮಲ್ ಆಗಿ ಈ ಥರ ಉಂಡೆಗಳನ್ನು ಉರುಳಾಡಿಸಿದ್ರೆ ಸಾಕು, ಎಲ್ಲ ಫ್ರೆಶ್ ಕೊಕೊನಟ್ ಪೌಡರ್ ಕೂಡ ಉಂಡೆಗೆ ಹತ್ಕೊಳ್ಳುತ್ತೆ. ನೋಡಿ ಇಷ್ಟೇ ಸಿಂಪಲ್, ಇಷ್ಟು ಉರುಳಾಡಿಸಿದ್ರೆ ಸಾಕು. ನೀವೆಲ್ಲ ಚೆನ್ನಾಗಿ ಕೋಟಿಂಗ್ ಮಾಡಾದಮೇಲೆ ಮತ್ತೆ ಸ್ವಲ್ಪ ಉಂಡೆ ಥರ ಈ ಥರ ಕೈಯಲ್ಲಿ ಮಾಡ್ಕೊಳ್ಳಿ, ಶೇಪ್ ಕರೆಕ್ಟಾಗಿ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ನೋಡಿ ಇಷ್ಟಾದರೆ ಸಾಕು ಸ್ನೇಹಿತರೆ. ನೋಡಿ ಎಷ್ಟು ಶೈನಿಂಗ್ ಆಗಿ ಸೂಪರ್ ಡೂಪರ್ ಆಗಿ ಉಂಡೆ ರೆಡಿಯಾಗಿದೆ ಅಂತ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವರು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನಾನು ಬೀಟ್ರೂಟಿಂದ ಇಷ್ಟು ಟೇಸ್ಟಿಯಾಗಿ ಸ್ವೀಟ್ನ ಅಥವಾ ಉಂಡೆನ ಮಾಡ್ಬೋದು ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ಫುಡ್ ಕಲರ್ ಹಾಕಿದರೂ ಕೂಡ ಇಷ್ಟು ಟೇಸ್ಟಿಯಾಗಿ ಉಂಡೆ ಅಂತೂ ನಿಜವಾಗ್ಲೂ ಬರ್ತಿದ್ದಿಲ್ಲ. ಬಟ್ ಬೀಟ್ರೂಟ್ ಅಂತೂ ತುಂಬಾ ಟೇಸ್ಟಿಯಾಗಿ ತುಂಬ ಅಲ್ಟಿಮೇಟಾಗಿ ಅಂತಲೇ ಹೇಳ್ಬೋದು. ನೀವು ಕೂಡ ಬೀಟ್ರೂಟಿಂದ ಈ ಥರ ಉಂಡೆಗಳನ್ನು ಮಾಡಿ ತುಂಬ ಹೆಲ್ದಿಯಾಗಿರಿ. ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ. ನಾನೀಗ ಒಂದು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಹೊರಗಡೆಗಿನ ಒಳಗಡೆ ಅಂತೂ ತುಂಬ ಶೈನಿಂಗ್ ಆಗಿತ್ತು ಉಂಡೆ. ನೀವೊಂದು ಓಪನ್ ಮಾಡಿ ಪ್ಲೇಟ್ ಮೇಲೆ ಇಟ್ಟರೆ ಸಾಕು, ಎಲ್ಲರೂ ಇದು ಯಾವ ಉಂಡೆ ಅಂತ ಕೇಳಿಕೊಂಡು ಎಲ್ಲ ಉಂಡೆನೂ ಖಾಲಿ ಮಾಡಿಬಿಡ್ತಾರೆ. ನೋಡಿ ಎಷ್ಟು ಹೊಳಿತಾ ಇದೆ ಉಂಡೆ ಅಂದರೆ. ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.